ನಮಸ್ಕಾರ. ನಿಮ್ಮ ಬಿ ಪಿ ಚೆಕ್ ಮಾಡಿದಾಗ 150 ಅಥವಾ 70 ಅಂತ ಬಂದರೆ ಕೆಳಗಿನ ನಂಬರ್ 70 ನಾರ್ಮಲ್ ಆಗಿದೆ. ಸೊ ಹಾಗಾಗಿ ತೊಂದರೆ ಇಲ್ಲ ಅಂತ ನೀವು ಅಂದ್ಕೊಳ್ತಿರ್ಬೋದು. ಆದರೆ ಬಿ ಪಿ ರಿಪೋರ್ಟ್ನಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಬಹಳ ಮುಖ್ಯವಾದ ಮತ್ತು ಯೂಸ್ಫುಲ್ ಆದ ವಿಷಯ ಇದೆ. ಅದೇನು ಅಂತ ನಿಮಗೆ ಗೊತ್ತಾ? ಬನ್ನಿ ಇಂದು ಆ ವೈಜ್ಞಾನಿಕ ಸತ್ಯವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಬಿ ಪಿ ನೋಡುವಾಗ ಬರೀ ಮೇಲಿನ ಬಿ ಪಿ ಅಂದರೆ ಸಿಸ್ಟೋಲಿಕ್ ಬಿ ಪಿ ಮತ್ತು ಕೆಳಗಿನ ಬಿ ಪಿ ಅಂದರೆ ಡಯಾಸ್ಟೋಲಿಕ್ ಬಿ ಪಿ ಮಾತ್ರ ನೋಡ್ತೇವೆ. ಆದರೆ ಆ ಎರಡು ನಂಬರ್ಗಳ ನಡುವಿನ ಗ್ಯಾಪ್ ಎಷ್ಟಿದೆ ಅನ್ನೋದು ನಿಮ್ಮ ರಕ್ತನಾಳಗಳ ನಿಜವಾದ ಆರೋಗ್ಯದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ನ್ಯಾಚುರಲ್ ಆಗಿ ನಮ್ಮ ರಕ್ತನಾಳಗಳು ಸಾಫ್ಟ್ ಆಗಿ ಅಂದರೆ ಮೃದುವಾಗಿರುತ್ತೆ. ಆದರೆ ವಯಸ್ಸಾದಂತೆ ಅಥವಾ ಸಕ್ಕರೆ ಕಾಯಿಲೆ ಬಿ ಪಿ ಇದ್ದಾಗ ಅವು ಸ್ವಲ್ಪ ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಇದನ್ನೇ ಮೆಡಿಕಲ್ ಭಾಷೆಯಲ್ಲಿ ಆರ್ಟೀರಿಯಲ್ ಸ್ಟಿಫ್ನೆಸ್ ಅಂತೀವಿ. ರಕ್ತನಾಳಗಳು ಹೀಗೆ ಗಟ್ಟಿಯಾದಾಗ ರಕ್ತದೊತ್ತಡದ ಅಲೆ ವಾಪಸ್ ಬಂದು ನಿಮ್ಮ ಹೃದಯದ ಮೇಲೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡ ಹಾಕುತ್ತೆ. ಇದನ್ನು ಸ್ಕ್ಯಾನಿಂಗ್ ಇಲ್ದೇ ಮನೆಯಲ್ಲೇ ಬಹಳ ಸುಲಭವಾಗಿ ಕಂಡುಹಿಡಿಯೋದು ಹೇಗೆ ಒಂದು ಸಿಂಪಲ್ ಲೆಕ್ಕ ಹಾಕಿ. ನಿಮ್ಮ ಬಿ ಪಿ ರಿಪೋರ್ಟ್ ತಗೊಳ್ಳಿ. ಮೇಲಿನ ನಂಬರ್ ಅಂದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರಿಂದ ಕೆಳಗಿನ ನಂಬರ್ನ ಅಂದರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ನ ಮೈನಸ್ ಮಾಡಿ. ಉದಾಹರಣೆಗೆ ಮೇಲಿನ ನಂಬರ್ 150 ಇದ್ದರೆ ಕೆಳಗಿನ ನಂಬರ್ 70 ಇತ್ತು ಅಂತಂದರೆ 150 ಮೈನಸ್ 70 80 ಬಂತು. ಈ ಗ್ಯಾಪ್ ಅಂದರೆ ಇದನ್ನೇ ನಾವು ಪಲ್ಸ್ ಪ್ರೆಷರ್ ಅಂತ ಹೇಳ್ತೀವಿ. ಇದು 60ಕ್ಕಿಂತ ಹೆಚ್ಚಿದ್ರೆ ನಿಮ್ಮ ರಕ್ತನಾಳಗಳು ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಹೃದಯದ ಆರೋಗ್ಯದ ಬಗ್ಗೆ ನೀವು ಸರಿಯಾದ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಅರ್ಥ. ಇದಕ್ಕೆ ಭಯ ಪಡುವ ಅಗತ್ಯವಿಲ್ಲ. ಸರಿಯಾದ ಜೀವನ ಶೈಲಿ ಮತ್ತು ಸೂಕ್ತವಾದ ಔಷಧಿಗಳಿಂದ ಇದನ್ನು ನಿಯಂತ್ರಣ ಮಾಡ್ಕೋಬಹುದು. ನೀವು ಮುಂದಿನ ಭೇಟಿಯಲ್ಲಿ ಡಾಕ್ಟರ್ ಹತ್ರ ಕೇವಲ ನನ್ನ ಬಿ ಪಿ ನಾರ್ಮಲ್ ಇದೆಯಾ ಅಂತ ಕೇಳೋದ್ರ ಜೊತೆಗೆ ಡಾಕ್ಟರ್ ನನ್ನ ಪಲ್ಸ್ ಪ್ರೆಷರ್ ಗ್ಯಾಪ್ ಎಷ್ಟಿದೆ ಅಂತ ನಿಮ್ಮ ಮುಂದಿನ ಭೇಟಿಯಲ್ಲಿ ಡಾಕ್ಟರ್ ಹತ್ರ ಕೇವಲ ನನ್ನ ಬಿ ಪಿ ನಾರ್ಮಲ್ ಇದೆಯಾ ಅಂತ ಕೇಳೋದ್ರ ಜೊತೆಗೆ ಡಾಕ್ಟರ್ ನನ್ನ ಪಲ್ಸ್ ಪ್ರೆಷರ್ ಗ್ಯಾಪ್ ಎಷ್ಟಿದೆ ಅಂತ ಕೇಳಿ. ನನ್ನ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಲು ಯಾವ ರೀತಿಯ ಔಷಧಿಗಳು ಮತ್ತು ಚೇಂಜಸ್ಗಳನ್ನ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋದು ಬಹಳ ಸೂಕ್ತ. ಈ ಸರಳವಾದ ಲೆಕ್ಕಾಚಾರದಿಂದ ನೀವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಪಾಡ್ಕೋಬೋದು. ಈ ಯೂಸ್ಫುಲ್ ಆದ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಸರಿಯಾದ ಅರಿವು ಮೂಡಲಿ. ಹುಷಾರಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.